ತೆರಿಗೆ ಹಂಚಿಕೆ ಪಾಲಿನ ಅಸಮಾಧಾನ ಇದ್ರೆ ಆಯೋಗಕ್ಕೆ ಹೋಗಿ. ಕೇಂದ್ರದಿಂದ ತೆರಿಗೆ ಪಾಲು ಅನ್ಯಾಯ ಆರೋಪಕ್ಕೆ ನಿರ್ಮಲಾ ಉತ್ತರ. ಹೆಚ್ಚು ತೆರಿಗೆ ನೀಡುತ್ತಿರುವ ದಕ್ಷಿಣದ ರಾಜ್ಯಗಳಿಗೆ ಅನುದಾನ ಕಡಿಮೆ. ಕರ್ನಾಟಕ ಸೇರಿ ದಕ್ಷಿಣದ ರಾಜ್ಯಗಳ ಆರೋಪಕ್ಕೆ ನಿರ್ಮಲಾ ಸೀತಾರಾಮನ್ ಉತ್ತರ. ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದಿಂದ ಅನುದಾನ ಹಂಚಿಕೆ. ಸಮಸ್ಯೆಗಳಿದ್ದ ಹಣಕಾಸು ಆಯೋಗದ ಮುಂದೆ ಹೇಳಿಕೊಳ್ಳಲು ನಿರ್ಮಲಾ ಸಲಹೆ. ಇನ್ನು ಅನುದಾನ ಹಂಚಿಕೆ ವಿಷಯದಲ್ಲಿ ಜನಸಂಖ್ಯೆಯೇ ಮೊದಲ ಮಾನದಂಡ. ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಹೆಚ್ಚು ಅನುದಾನ ನೀಡುವ ಕೇಂದ್ರ ಸರ್ಕಾರ. ದಕ್ಷಿಣದ ರಾಜ್ಯಗಳಲ್ಲಿ ಕಡಿಮೆ ಜನಸಂಖ್ಯೆ, ಕಡಿಮೆ ಅನುದಾನ. ಆದರೆ ಹೆಚ್ಚು ತೆರಿಗೆ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣದಲ್ಲಿ ಜನಸಂಖ್ಯೆ ಕಡಿಮೆ, ತೆರಿಗೆ ಹೆಚ್ಚು. ಹೆಚ್ಚು ತೆರಿಗೆ ನೀಡಿಯೂ ಕಡಿಮೆ ಅನುದಾನ ಪಡೆಯುತ್ತಿರುವ ದಕ್ಷಿಣದ ರಾಜ್ಯಗಳು ಪದೇ ಪದೇ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದರೂ ಅನುದಾನ ಅನ್ಯಾಯ ಮುಂದುವರಿಕೆ. ರಾಜ್ಯದ ಆರೋಪಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಚಿತ ಸಲಹೆ. ಕರ್ನಾಟಕಕ್ಕೆ ಅನುದಾನ ಹಂಚಿಕೆ ತಾರತಮ್ಯವಾಗಿದ್ದು ಅನುದಾನ ಕಡಿಮೆ ಆಗಿದ್ರೆ ಆಯೋಗಕ್ಕೆ ಹೇಳಿ, ನನಗಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಅನುದಾನ ಹಂಚಿಕೆ ತಾರತಮ್ಯವಾಗಿದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಟ್ಟ ಸಲಹೆ ಏನು? ತೆರಿಗೆ ಹಂಚಿಕೆ ಪಾಲಿನ ಅಸಮಾಧಾನ ಇದ್ರೆ ಆಯೋಗಕ್ಕೆ ಹೋಗಿ. ಕೇಂದ್ರದಿಂದ ತೆರಿಗೆ ಪಾಲು ಅನ್ಯಾಯ ಆರೋಪಕ್ಕೆ ನಿರ್ಮಲಾ ಕೊನೆಗೂ ಉತ್ತರ ಕೊಟ್ಟಿದ್ದಾರೆ. ಹೆಚ್ಚು ತೆರಿಗೆ ನೀಡುತ್ತಿರುವ ದಕ್ಷಿಣದ ರಾಜ್ಯಗಳಿಗೆ ಅನುದಾನ ಕಡಿಮೆ ಇದೆ. ಕರ್ನಾಟಕ ಸೇರಿ ದಕ್ಷಿಣದ ರಾಜ್ಯಗಳ ಆರೋಪಕ್ಕೆ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿದ್ದಾರೆ. ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದಿಂದ ಅನುದಾನ ಹಂಚಿಕೆ. ಸಮಸ್ಯೆಗಳಿದ್ದ ಹಣಕಾಸು ಆಯೋಗದ ಮುಂದೆ ಹೇಳಿಕೊಳ್ಳಲು ನಿರ್ಮಲಾ ಸಲಹೆ ನೀಡಿದ್ದಾರೆ. ನಿಮಗೇನಾದರೂ ಸಮಸ್ಯೆ ಇದ್ದರೆ, ಅನುದಾನ ಕಡಿಮೆ ಆಗಿದ್ದರೆ ಆಯೋಗಕ್ಕೆ ಹೋಗಿ ಹೇಳಿ, ನನಗಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಖಡಾಖಂಡಿತವಾಗಿ ಹೇಳಿದ್ದಾರೆ. ಸಮಸ್ಯೆಗಳಿದ್ದ ಹಣಕಾಸು ಆಯೋಗದ ಮುಂದೆ ಹೇಳಿಕೊಳ್ಳಲು ನಿರ್ಮಲಾ ಸಲಹೆ ನೀಡಿದ್ದು, ಅನುದಾನ ಹಂಚಿಕೆ ವಿಷಯದಲ್ಲಿ ಜನಸಂಖ್ಯೆಯೇ ಮೊದಲ ಮಾನದಂಡ ಎಂದಿದ್ದಾರೆ.